ನಾ ಭೇಟಿ ನೀಡಿದ ಪ್ರಮುಖ ಸ್ಥಳಗಳಲ್ಲಿ ಯಾಣ ಕೂಡ ಒಂದು. ಇಲ್ಲಿನ ಕತೆ ಪುರಾಣದ ಬಗ್ಗೆ ನಾನು ಮಾತಾಡಲ್ಲ. ನಾವು ಅಲ್ಲಿ ಭೇಟಿಯಾಗಿದ್ದಾಗ ನಮಗೆ ಆದ ಅನುಭವದ ಬಗ್ಗೆ ನಾವು ಹಂಚ್ಕೊಳ್ತೀವಿ. ಸುಮಾರು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆಯೋದೇ ಪುಣ್ಯ. ಹಲವಾರು ಪಕ್ಷಿಗಳ ಧ್ವನಿಯನ್ನ ಕೇಳುತ್ತಾ, ಹರಿತಾ ಇರುವ ನೀರನ್ನ ಮುಟ್ಟುತ್ತಾ ಆ ಜಾಗಕ್ಕೆ ನಾವು ಭೇಟಿ ನೀಡಿ ಒಂದು ಸತಿ ಮೇಲೆ ಹೋಗಿದ್ದ ನಂತರ ಆ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬಂದಿರುವಂತ ಆ ಪೇನ್ ಆಗಿರ್ಬೋದು, ಬಾಡಿ ಪೇನ್ ಆಗಿರ್ಬೋದು, ಎಲ್ಲಾನು ಮರೆತು ಆ ಸವಿ ಜಾಗನ ಸವಿತಾ ನೋಡ್ತಾ ನಿಂತು ದೇವಸ್ಥಾನದ ಬಳಿ ಹೋಗ್ತಾ ಇದ್ದಂಗೆ ನಮಗೆ ಸವಿ ಪಾನ್ಕಾನ ಕೊಟ್ರು. ಪಾನ್ಕಾನ ಸೇವಿದು ದೇವರ ದರ್ಶನ ಪಡೆದ್ವಿ. ಒಂದು ಮಾತು ಹೇಳ್ತಾರೆ, ಜಗತ್ ಪ್ರಸಿದ್ಧವಾದ ತಾಣ ಈ ಯಾಣ ಅಂತ. ಈ ಮಾತು ಸತ್ಯ ಕಣ್ರಿ. ಜಾಗ ಎಷ್ಟು ಚೆನ್ನಾಗಿದೆಯೋ ಅಲ್ಲಿನ ಕಥೆಗಳು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ಭಸ್ಮಾಸುರ ತನ್ನನ್ನು ತಾನು ಸುಟ್ಟು ಅಲ್ಲಿ ಉಂಟಾದಂತ ಜ್ವಾಲೆಗಳಿಂದ ಸುತ್ತಲೂ ಇದ್ದಂತ ಬಂಡೆಗಳು ಕಪ್ಪಾದವು ಅನ್ನೋ ಮಾತು ಕೂಡ ಇದೆ. ಪುರಾಣಗಳು ಏನೇ ಆಗಿರ್ಬೋದು, ಆದ್ರೆ ಜಾಗ ಮಾತ್ರ ತುಂಬಾ ಸುಂದರವಾಗಿದೆ. ಒಮ್ಮೆ ಆದ್ರೂ ಗೆಳೆಯರೊಟ್ಟಿಗೆ ಯಾಣಗೆ ಭೇಟಿ ನೀಡಿ. ಧನ್ಯವಾದ.